ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಬೀಡ್ ವರ್ಕಲ್ಲಿ ತಾಂಬೂರು ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ನಡೀತಾ ಇದೆ. ಆಸಕ್ತಿ ಇದ್ದವರು ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡಿಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ನಾನು ಚಿಕ್ಕ ಚಿಕ್ಕ ಟಿಪ್ಸನ್ನು ಮಿಸ್ ಮಾಡದೆ ಹೇಳ್ತಾ ಇರ್ತೀನಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ, ಅದನ್ನು ಫಾಲೋ ಮಾಡಿ ಮತ್ತು ನೀವು ನನ್ನ ಜೊತೆ ಚಾಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅಥವಾ ಏನೇ ಎಕ್ಸ್ಟ್ರಾ ಕ್ವಶನ್ಸ್ ಇದ್ದರೂ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಹತ್ರ ಕೇಳ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ID ಕೊಟ್ಟಿರ್ತೀನಿ. ಓಕೆ, ಹಾಗೆ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿಕೊಂಡು ನೋಡಿ. ನೀವು ಕಲಿತಾ ಇದ್ದರೆ ಅದ್ರ ಫೋಟೋಸ್ ಎಲ್ಲ ನನಗೆ ಸೆಂಡ್ ಮಾಡ್ಬೋದು. ನಾನು ಪ್ರೊಸೀಜರೆಲ್ಲ ನೋಡಿ ಹೇಳ್ತೀನಿ, ಏನಿದೆ, ಹೇಗಿದೆ, ಸರಿ ಇದೆಯಾ, ತಪ್ಪಿದೆಯಾ ಏನಂತ ನೀವು ನನ್ನ ಹತ್ರ ಚಾಟ್ ಮಾಡ್ಬೋದು. ಓಕೆ, ಕ್ಲಾಸ್ ಬಗ್ಗೆ. ಓಕೆ, ಸ್ಟಾರ್ಟ್ ಮಾಡೋಣ. ನಾನು ಸೀವಿಂಗ್ ಥ್ರೆಡ್ ತೊಗೊಂಡಿದ್ದೀನಿ, ಶುಗರ್ ಬೀಡು ತೊಗೊಂಡಿದ್ದೀನಿ. ನೋಡಿ, ಈ ಥರ ವುಡನ್ ನೀಡಲಲ್ಲಿ ಲೋಡ್ ಮಾಡಿಕೊಂಡು ಒಂದೊಂದೇ ಬೀಡನ್ನು ಸ್ಟಿಚ್ ಮಾಡ್ತಾ ಬರಬೇಕು. ಫಸ್ಟು ಔಟರ್ ಲೈನಿಂದ ಸ್ಟಾರ್ಟ್ ಮಾಡಬೇಕು. ಏನಿಲ್ಲ, ತಾಂಬೂರು ಸ್ಟಿಚ್ಚು ನೀವು ಇದರಲ್ಲಿ ಹೇಗೆ ಮಾಡಿದ್ರಿ, ಯಾವುದರಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಮಾಡಿದ್ರಿ ಸೇಮ್ ಅದೇ ಮೆಥಡ್ಡೇ. ಔಟರ್ ಲೈನಿಂದ ಒಂದು ರೌಂಡು ಮತ್ತು ಇನ್ನರ್ ಲೈನಿಂದ ಸ್ಟಾರ್ಟ್ ಮಾಡೋದು. ಅದೇ ಎರಡು ಟೈಪಲ್ಲಿ ಇರುತ್ತೆ ನೋಡಿ. ಈ ಥರ ಪ್ರಾಕ್ಟೀಸ್ ಮಾಡ್ಕೊತ ಹೋಗಿ. ನೋಡಿ, ನಾನು ನಿಮಗೆ ಯಾವ ಒಂದು ಚಿಕ್ಕ ಸ್ಟಿಚ್ ಆಗಲಿ ಯಾವ ಒಂದು ಕ್ಲಾಸ್ ಆಗಲಿ ಮಿಸ್ ಮಾಡಬಾರ್ದು ಅಂತ ಪ್ರತಿಯೊಂದು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾವುದನ್ನು ಮಿಸ್ ಮಾಡದೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ಕಲಿತು ಕೂಡ ನೀವು ಇನ್ನೊಬ್ಬರಿಗೆ ಕ್ಲಾಸ್ ಕೊಡಬೇಕು ಅಂದರೆ ನಿಮಗೂ ಕೂಡ ಎಲ್ಲ ಗೊತ್ತಿರಬೇಕಲ್ವ. ಅದಕ್ಕೆ ನಾನು ಯಾವೊಂದು ಚಿಕ್ಕ ವಿಷಯ ಕೂಡ ಮಿಸ್ ಮಾಡದೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಪ್ರಾಕ್ಟೀಸ್ ಮಾಡ್ಕೊತ ಇರಿ. ನಾನೇನು ಇಷ್ಟು ಫಾಸ್ಟಾಗಿ ಹಾಕ್ತಾ ಇಲ್ಲ, ವಿಡಿಯೋ ಫಾಸ್ಟ್ ಮಾಡಿದ್ದೀನಿ. ಅಂದರೆ ನಿಮಗೆ ಸ್ಲೋ ಆಗಿ ತೋರಿಸೋ ಅಂಥದ್ದೇನಿಲ್ಲ, ಜಸ್ಟ್ ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಬೀಡ್ ಫಿಲ್ಲಿಂಗ್ನ ನಾನು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಅದು ಅಲ್ಲದೆ ಮಧ್ಯೆ ಇನ್ನೂ ಒಂದೆರಡು ವಿಡಿಯೋದಲ್ಲಿ ಬೀಡ್ ಫಿಲ್ಲಿಂಗ್ನ ವುಡನ್ ನೀಡಲಲ್ಲಿ ಹೇಗೆ ಮಾಡ್ಕೋಬೇಕು, ಯಾವ ಬೆರಳಲ್ಲಿ ಇಟ್ಕೊಂಡು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ತುಂಬ ಡೀಟೇಲಾಗಿ ಹೇಳಿದ್ದೀನಿ. ಗೊತ್ತಿಲ್ಲ ಅಂದರೆ ನೀವು ಸ್ಟಾರ್ಟಿಂಗಿಂದ ಕಲಿತಾ ಇದ್ದೀರಲ್ವ, ಹಾಗೆ ಕಲ್ತ್ಕೊಂಡು ಬನ್ನಿ. ನಾನು ಮಧ್ಯೆ ಹೇಳ್ಕೊಡ್ತಾ ಇರೋ ಪ್ರತಿ ಟಿಪ್ಸು ಟ್ರಿಕ್ಸ್ ಎಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಹೇಗೆಲ್ಲ ಮ್ಯಾನೇಜ್ ಮಾಡಬೇಕು ಅಂತ. ನಾನು ಪ್ರತಿ ಸ್ಟಿಚ್ಚಲ್ಲಿ ಈಗ ಒಂದು ಸಿಲ್ಕ್ ಥ್ರೆಡ್ ಸ್ಟಿಚ್ ಸ್ಟಾರ್ಟ್ ಮಾಡಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಟಿಪ್ಸ್ಗಳನ್ನೂ ನಾನು ವಿಡಿಯೋದಲ್ಲಿ ಹೇಳ್ಕೊಳ್ತಾನೆ ಬರ್ತೀನಿ. ಅದು ಅಲ್ಲದೆ ಈಗ ಬೀಡ್ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ, ಇದರಲ್ಲಿ ಕೂಡ ಹೇಳ್ಕೊಳ್ತಾನೆ ಬರ್ತಿದ್ದೀನಿ. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡ್ಕೊತ ಬನ್ನಿ ಬೇಗನೆ. ಅಂದರೆ ಈಗ ನಾನು ಬೀಡ್ ವರ್ಕ್ ಲಾಸ್ಟ್ ಹೇಳ್ಕೊಟ್ಟಿದ್ದೀನಿ, ಸಿಲ್ಕ್ ಥ್ರೆಡನ್ನು ಫಸ್ಟ್ ಹೇಳ್ಕೊಟ್ಟಿದ್ದೀನಿ. ಸಿಲ್ಕ್ ಥ್ರೆಡ್ಡೆಲ್ಲ ಸ್ವಲ್ಪ ಕಷ್ಟ ಇದೆ, ಅದಕ್ಕೋಸ್ಕರ ಫಸ್ಟ್ ಅದನ್ನೇ ಹೇಳ್ಕೊಟ್ಟಿದ್ದೀನಿ. ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡೋರಿದ್ದರೆ ನಾನು ಪ್ಲೇ ಲಿಸ್ಟ್ ಕೂಡ ಮಾಡಿ ಹಾಕಿದ್ದೀನಿ. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲಲ್ಲಿದೆ. ಈಗ ಬೇಸಿಕ್ ಕಂಪ್ಲೀಟ್ ಆಗ್ತಾ ಬಂತು, ಇನ್ನೊಂದು 2-3 ಸ್ಟಿಚ್ ಇದೆ ಅಷ್ಟೇ ಬೀಡ್ ವರ್ಕಲ್ಲಿ. ಅದನ್ನೆಲ್ಲ ನಿಮಗೆ ಹೇಳಿಕೊಂಡು ಆಮೇಲೆ ಅಡ್ವಾನ್ಸ್ ಕ್ಲಾಸು ಸ್ಟಾರ್ಟ್ ಮಾಡ್ತೀನಿ. ಬೇಸಿಕ್ ಬೇಗ ಕಂಪ್ಲೀಟ್ ಆಯಿತು. ನೀವು ಸ್ಟಾರ್ಟಿಂಗಿಂದ ಕಲಿತು ಕಂಪ್ಲೀಟ್ ಮಾಡಿದರೆ ನೀವು ಆರಾಮಾಗಿ ಡಿಸೈನ್ ಹಾಕ್ಬೋದು. ಅಡ್ವಾನ್ಸು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಬೇಸಿಕ್ ಡಿಸೈನ್ ಎಲ್ಲ ನಿಮಗೆ ಹೇಳ್ಕೊಟ್ಕೊಂಡ್ಬಿಡ್ತೀನಿ. ಆ ಕಡೆ ಅಡ್ವಾನ್ಸು ಕಲಿತಾ ಈ ಕಡೆ ನೀವು ಡಿಸೈನ್ಗಳನ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಮತ್ತು ನಿಮಗೆ ಸ್ವಲ್ಪ ಟಿಪ್ಸ್ಗಳು ಕೊಡ್ತೀನಿ. ಏನಂದರೆ ಸ್ಟಿಚ್ಗಳನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಎಂಡ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ಬೇಕಾಗತ್ತೆ. ಡಿಸೈನ್ಸ್ ಎಲ್ಲ ಹಾಕುವಾಗ ಬ್ಲೌಸ್ಗಳಲ್ಲೆಲ್ಲ ಫಿನಿಶಿಂಗ್ ಬರಬೇಕಲ್ವ, ಅದಕ್ಕೋಸ್ಕರ. ಇದುವರೆಗೂ ನಾನು ನಿಮಗೆ ಬರೀ ಸ್ಟಿಚ್ ಬಗ್ಗೆ ಮಾತ್ರ ಹೇಳಿದ್ದೆ. ನಿಮಗೆ ಯಾವುದೇ ಮೋಟಿಫೈಡ್ ಡಿಸೈನ್ ಹಾಕಿಬಿಟ್ಟು ನಿಮಗೆ ನಾನು ತೋರಿಸ್ಕೊಟ್ಟಿರಲಿಲ್ಲ. ಯಾಕೆಂದರೆ ಅದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಾಗೆ ಆಗುತ್ತೆ. ಬ್ಲೌಸ್ಗಳಿಗೆ ಡಿಸೈನ್ ಹಾಕೋಕ್ಕೆ ಮೋಟಿಫೈ ಎಲ್ಲ ಪ್ರಾಕ್ಟೀಸ್ ಮಾಡಲೇಬೇಕಂತೇನಿಲ್ಲ. ಓಕೆನಾ, ಅದಕ್ಕೋಸ್ಕರ ನಾನು ಈಗ ಮೇನು ಏನು ನಿಮಗೆ ಅವಶ್ಯಕತೆ ಇದೆ ಅದನ್ನು ನಾನು
ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಓಕೆ, ನೋಡಿ ತಾಂಬೂರು ಸ್ಟಿಚ್ಚಲ್ಲಿ ಫಸ್ಟ್ ಟೈಪು ಈ ಥರ ಇರುತ್ತೆ, ಔಟರ್ ಲೈನಿಂದ ಹಾಕ್ಕೊಂಡು ಬರೋದು. ಈಗ ನಾನು ಇನ್ನರ್ ಲೈನಿಂದ ತೋರಿಸ್ತೀನಿ. ನೋಡಿ, ಮಧ್ಯದಲ್ಲಿ ನಾನೊಂದು ದೊಡ್ಡ ಬೀಡು ಅಂದರೆ 4 mm ಆ್ಯಂಟಿಕ್ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಒಬ್ಬರು ಪ್ರಶ್ನೆ ಮಾಡಿದರು, ಇಲ್ಲಿ ಅಂಗಡಿಯಲ್ಲಿ ಕೇಳಿದರೆ ಅವರಿಗೆ ಸೈಜ್ ಗೊತ್ತಾಗಲ್ಲ ಅಂತ ಹೇಳಿದರು ಅಂತ. ನೋಡಿ, ಸ್ಟಾರ್ಟಿಂಗ್ ಅಂದರೆ 0 ಸೈಜು ಅದೆಲ್ಲ ಶುಗರ್ ಬೀಡ್ಗಳು, ಆ ನಂತರ 2 mm 3 mm 4 mm 5 mm ಬರುತ್ತೆ. ಅದು ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಸೈಜ್ ವೈಸು. ನೀವು ಬೇಕಿದ್ದರೆ ಸ್ಟಾರ್ಟಿಂಗ್ ಸೈಜಿಂದ ಎಂಡ್ ಸೈಜ್ವರೆಗೂ ಬೀಡನ್ನ ಕಲೆಕ್ಟ್ ಮಾಡಿಕೊಂಡು ನೀವು ಸೈಜನ್ನು ನೋಡ್ಕೊಳ್ಳಿ. ಚಿಕ್ಕದಾಗಿ ಸ್ಕೇಲ್ ಬರುತ್ತೆ, ಆ ಸ್ಕೇಲಲ್ಲಿ ಕೂಡ ನೀವು ಮೆಜರ್ಮೆಂಟ್ ಮಾಡ್ಕೊಂಡು ನೋಡ್ಕೋಬೋದು. ಓಕೆನಾ, ಅದರಲ್ಲೇನಿಲ್ಲ. ಆದರೆ ಜಾಸ್ತಿ ಈ ಥರ ಆ್ಯಂಟಿಕ್ ಬೀಡ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಬೇಗನೆ ಕಲರ್ ಹೋಗಿಬಿಡುತ್ತೆ. ಆದಷ್ಟು ನೀವು ಈ ಥರ ಕಟ್ ಬೀಡ್ಸು, ಶುಗರ್ ಬೀಡ್ಸು, ಗ್ಲಾಸ್ ಬೀಡ್ಸು, ಚಮ್ಕೀಸು ಇದನ್ನೇ ಜಾಸ್ತಿ ಯೂಸ್ ಮಾಡಿ. ಓಕೆನಾ, ಮತ್ತು ಥ್ರೆಡ್ಡು, ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿ. ಇದು ಹೊರಗಡೆಯಿಂದ ತಗೊಳ್ತಾ ಬನ್ನಿ ಬೀಡ್ಗಳನ್ನ. ನಾನು ಆ್ಯಂಟಿಕ್ ಕಲ್ಲರಲ್ಲಿ ಶುಗರ್ ಬೀಡೆ ತೊಗೊಂಡಿದ್ದೀನಿ. ಈ ಥರ ಔಟರ್ ಲೈನ್ನ ರೌಂಡಾಗಿ ಹಾಕ್ಕೊಂಡು ಬಂದರೆ ಆಯ್ತಷ್ಟೇ. ಇದು ಒಳಗಡೆಯಿಂದ ತಾಂಬೂರು ಸ್ಟಿಚ್ಚು. ಏನು ಗೊತ್ತಾ, ನೀವು ಅಂದರೆ ನೀಟಾಗಿ ಬರಬೇಕು ಮಾತ್ರ. ನೀವು ಪ್ರಾಕ್ಟೀಸು ಹೇಗೆ ಮಾಡಿ ಅಂದರೆ, ನನಗೆ ಫೋಟೋ ಕಳಿಸಿದ್ದೀರಾ, ಹೇಗೆ ಮಾಡಬೇಕು ಅಂದರೆ, ಈಗ ಬರಲಿಲ್ಲ ಓಕೆ, 1-2 ಸತಿ ಮಾಡಿದ್ರಿ, ನೀಟಾಗಿ ಫಿನಿಶಿಂಗ್ ಬರಲಿಲ್ಲ ಓಕೆ, ಹಾಗಂತ ಬಿಟ್ಟುಬಿಡಬೇಡಿ. 3ನೇ ಸತಿನೂ ಟ್ರೈ ಮಾಡಿ ಫಿನಿಶಿಂಗ್ ಕೊಡಿ. ಓಕೆನಾ, ಆಮೇಲೆ ಅದನ್ನು ನೀವು ಒಂದು ನೋಟ್ ಮಾಡ್ತಾ ಬನ್ನಿ. ಫೈಲ್ ತಗೊಳ್ಳಿ, ಒಂದು A4 ಶೀಟ್ಗಳನ್ನ ತಗೊಳ್ಳಿ, ಮತ್ತು ತಗೊಂಡು ಇಟ್ಕೊಂಡಿರಿ. ನಾನು ನೋಟ್ಸನ್ನು ಹೇಗೆ ಮಾಡೋದು ಅಂತ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಯಾವ ಥರ ನೋಟ್ಸ್ನ ಮಾಡ್ಕೋಬೋದು ಅಂತ. ಆ ಥರ ನೋಟ್ಸ್ ಮಾಡಿಟ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಹಾಗೆ ನೀವು ಇನ್ನೊಬ್ಬರಿಗೆ ಕ್ಲಾಸ್ ಕೊಡಬೇಕಂದ್ರೆ ನಿಮ್ಮ ಹತ್ರ ನೋಟ್ಸ್ ಇಟ್ಕೊಂಡ್ರೆ ನಿಮಗೂ ಈಸಿ ಆಗುತ್ತೆ ಅಲ್ವಾ. ಯಾವಾಗಲೂ ನೀವು ವಿಡಿಯೋನ ನೋಡಲೇಬೇಕು ಅನ್ನೋದೇನಿರಲ್ಲ. ಓಕೆ, ನೋಡಿ, ಈ ಥರ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸಿಂಪಲ್ಲು ತಾಂಬೂರು ಸ್ಟಿಚ್ಚಲ್ಲಿ ಏನೋ ಅಂತ ಏನಿದಿಲ್ಲ, ಒಳಗಡೆಯಿಂದ ಲೈನ್ಸ್ ಹಾಕೊತ ಬರಬೇಕು. ಇದು ಒಳಗಡೆಯಿಂದ ಲೈನ್ಸ್ ಹಾಕ್ಕೊಳ್ತಾ ಬರೋದಷ್ಟೇ. ಓಕೆ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಫಿನಿಶಿಂಗ್ ಬರೋವರೆಗೂ ಬಿಡಬೇಡಿ, ಸ್ಲೋ ಆಗಿ ಮಾಡಿ, ಬೇಗ ಮುಗ್ದೋಗ್ಲಿ ಅಂತ ಹೇಳಿ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಓಕೆನಾ, ನೋಡಿ ಈ ಥರ ಬಂತು. ಇದಕ್ಕೆ ತಾಂಬೂರು ಸ್ಟಿಚ್ ಅಂತ ಹೇಳ್ತಾರೆ. ಮನೇಲಿ ಪ್ರಾಕ್ಟೀಸ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.